ಕಾರ್ಯಕ್ರಮದಲ್ಲಿ ಎಸ್ಸಿ ಖಾದ್ರಿ ಮಾಜಿ ರಾಜ್ಯ ಸಂಘಟನಾ ಕಾರ್ಯಾಧ್ಯಕ್ಷ, ರೈತ ಸಂಘ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ಉಷಾ, ರಾಜ್ಯ ಉಪಾಧ್ಯಕ್ಷರು, ಮಹಿಳಾ ಘಟಕ ಹಿರಿಯ ಸಂಘಟನೆಯ ಮುಖಂಡ ಪದ್ಮಾವತಿ, ರಾಮಾಂಜನಿ, ಕಂಪ್ಲಿ ತಾಲೂಕು ಅಧ್ಯಕ್ಷ ಭಾವಿ ಕಟ್ಟಿ ವಾಹಾಬ್, ಹಿರಿಯ ಮುಖಂಡರು ಇನ್ನು ಇತರರು ಎಲ್ಲರೂ ಹೋರಾಟದಲ್ಲಿ ಭಾಗವಹಿಸಿದರು. ಕಂಪ್ಲಿ ಶುಗರ್ ಫ್ಯಾಕ್ಟರಿ ಮರುಸ್ಥಾಪನೆಗೆ ರೈತ ಸಂಘಟನೆ ಕಡೆಯಿಂದ ಹೋರಾಟ. ತಾಲೂಕು ದಂಡಾಧಿಕಾರಿಗಳು ಕಂಪ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆ ವಿಷಯ ಕಂಪ್ಲಿ ಸಕ್ಕರೆ ಕಾರ್ಖಾನೆ ಪುನಃ ಸ್ಥಾಪನೆಗೆ ಬಗ್ಗೆ ಮಾನ್ಯರೇ, ಈ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಜಗತ್ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣಭೂತವಾದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಕಂಪ್ಲಿ ಪಟ್ಟಣದಲ್ಲಿ ಈ ಹಿಂದೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದ್ದು ಸಾವಿರಾರು ಜನರು ಜೀವನಡೆ ಆಗಿತ್ತು. ನಾನಾ ಷಡ್ಯಂತ್ರಗಳಿಂದ ಸಕ್ಕರೆ ಕಾರ್ಖಾನೆ ನಶಿಸಿ ಹೋಗಿದೆ. ದುರಂತ ಇತಿಹಾಸವಾಗಿರುತ್ತದೆ. ಇದೀಗ ಕಂಪ್ಲಿ ತಾಲೂಕಿನ ಕೇಂದ್ರವಾಗಿರುವ ಹೊರಹೊಮ್ಮಿದೆ. ದಿನೇ ಬೆಳೆಯುವ ಪಟ್ಟಣವಾಗಿ ರೂಪುಗೊಂಡಿದೆ. ವಿದ್ಯಾವಂತ ಮತ್ತು ಕೌಶಲ್ಯಾಧಾರಿತ ಯುವ ಜನತೆ ಸಂಖ್ಯೆ ಹೆಚ್ಚಿದೆ. ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಪೂರಕವಾದ ಸೂಕ್ತ ವಾತಾವರಣ, ಮಾರುಕಟ್ಟೆ ಇದೆ. ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಸಾಕಷ್ಟು ಭೂಮಿ ಇದೆ. ತುಂಗಭದ್ರಾ ನದಿ ಇದೆ. ಕಬ್ಬು ಬೆಳೆಯುವ ಸಾಮ್ರಾಜ್ಯ ಸಹಸ್ರವಾದ ಹೆಕ್ಟರ್ ಇದೆ. ಕೃಷಿ ಮತ್ತು ಇದೆ. ಹಾಗಾಗಿ ಸಕ್ಕರೆ ಕಾರ್ಖಾನೆಯು ಸಹಕಾರಿ ಅಥವಾ ಸಹಕಾರಿ ಅವರ ವಲಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗಬೇಕು. ಯಾವುದೇ ಕಾರಣಕ್ಕೂ ಖಾಸಗಿ ವಲಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾಗಲು ನಾವು ಒಪ್ಪುವುದಿಲ್ಲ. ಭೂಮಿ ರೈತರ ಸಂಪತ್ತು ಆದ ಕಾರಣವಾಗಿ ಸರ್ಕಾರ ವಲಯ ಅಥವಾ ಸಹಕಾರ ವಲಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಹಾಗೂ 2003ನೇ ಸಾಲಿನ ವಿಧಾನ ಇವತ್ತು ರೈತ ದಿನಾಚರಣೆಯ ಶುಭಾಶಯಗಳು ಮಾಧ್ಯಮ ಮಿತ್ರರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗೆ ಹಾಗೂ ನಾಡಿನ ಜನತೆಗೆ. ಇವತ್ತು ಕಂಪ್ಲಿಯಲ್ಲಿ ಒಂದು ಉದ್ಭವ ಗಣೇಶ್ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಇವತ್ತೇನು ಪಾದಯಾತ್ರೆ ಮೂಲಕ ಇವತ್ತೇನು ಅಂಬೇಡ್ಕರ್ ಸರ್ಕಲ್ವರೆಗೆ ಯಾಕೆ ಬಂದಿವಪ್ಪ ಅಂದರೆ, ಕಂಪ್ಲಿಯಲ್ಲಿ ಒಂದು ಇಡೀ ದೇಶಕ್ಕೆ ಮೆಚ್ಚುವಂಥ ಒಂದು ಶುಗರ್ ಫ್ಯಾಕ್ಟ್ರಿ ನಮ್ಮ ಕಂಪ್ಲಿಯಲ್ಲಿತ್ತು. ಯಾವುದೋ ಒಂದು ಕಾರಣಕ್ಕೆ ಅದನ್ನು ಮುಚ್ಚಿದ್ದಾರೆ. ಅದು ಯಾಕೆ ಮುಚ್ಚಿದ್ದಾರೆ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ನಾವು ಹೇಳ್ತೀವಿ. ಇವತ್ತು ನಾವು CM ಅವರಿಗೆ ಕೈ ಮುಗಿದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇರೋಂಥ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಪ್ರತಿಯೊಬ್ಬರಿಗೂ ಅನುಕೂಲವಾಗಂಥ ಒಂದು ಸಕ್ಕರೆ ಕಾರ್ಖಾನೆ ಇತ್ತು. ಅದನ್ನು ಪುನಃ ಸ್ಥಾಪನೆ ತಾವು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಹೋದ ಸಾರಿ ತಾವು ಸಂಡೂರಿಗೆ ಬಂದಾಗ ನಮ್ಮ ಸಂಘಟನೆಯವರು, ನಮ್ಮ ಗಂಗಾಧರ್ ಅವರು ತಮಗೆ ಮನವಿ ಮುಟ್ಟಿದ್ದಾರೆ. ಸುಮಾರು ವರ್ಷಗಳಿಂದ ಹೋದ ಸರ್ಕಾರದ BJP ಸರ್ಕಾರದ್ದು ಕೂಡ ಮನವಿ ಮುಟ್ಟಿದೆ. ಇಲ್ಲಿಗ ಕಂಪ್ಲಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಆಗಬೇಕು ಅಂತ. ಅವರಿಂದ ಅಂತೂ ಆಗಲಿಲ್ಲ. ನಿಮ್ಮಂದೆ ಆಗುತ್ತೆ ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರೆ, ತಮ್ಮಿಂದ ಆದರೂ ಈ ಕಂಪ್ಲಿಯಲ್ಲಿ ಮರುಸ್ಥಾಪನೆ ಆಗಲೇಬೇಕು. ಇಲ್ಲಿ ಕಂಪ್ಲಿ ಶುಗರ್ ಫ್ಯಾಕ್ಟ್ರಿ 1998-99ರಲ್ಲಿ ಈ ಫ್ಯಾಕ್ಟ್ರಿ ಚಾಲು ಇತ್ತು. 2000 ಇಸ್ವಿಯಲ್ಲಿ ಬಂದಾಗಿರೋದು ಇಲ್ಲಿವರೆಗೆ 24 ವರ್ಷ ಆಯಿತು ಈ ಫ್ಯಾಕ್ಟ್ರಿ ಬಂದಾಗಿ. ತಮ್ಮ ಒಂದು ಅಮೃತಹಸ್ತದಿಂದ ಬಂದು ಈ ಮತ್ತೆ ಫ್ಯಾಕ್ಟ್ರಿನ ತಾವು ಮರುಸ್ಥಾಪನೆ ಮಾಡಿ ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ.